ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆತಂಕ ಅಂದ್ರೆ ಆಂಗ್ಸೈಟಿ ಬಗ್ಗೆ ಮಾತಾಡೋಣ. ಅಂದ್ರೆ ಏನು, ಅದರ ಲಕ್ಷಣಗಳೇನು, ನಮ್ಮ ಜೀವನದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಮುಖ್ಯವಾಗಿ ಅದರಿಂದ ಹೊರಬರೋಕೆ ದಾರಿ ಇದೆಯಾ ಅಂತ ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೌದು, ಈ ಪ್ರಶ್ನೆಗೆ ನಮ್ಮಲ್ಲಿ ಹಲವರ ಉತ್ತರ ಹೌದು ಅಂತಾನೇ ಇರುತ್ತೆ ಅಲ್ವಾ. ಪ್ರತಿದಿನದ ಜಂಜಾಟದಲ್ಲಿ ಆಗಾಗ ಚಿಂತೆ, ಟೆನ್ಷನ್ ಬರೋದು ಸಹಜ. ಆದ್ರೆ ಇದು ಕೇವಲ ಒಂದು ಸಾದಾ ಭಾವನೆ ಅಷ್ಟೇನಾ, ಅಥವಾ ಅದ್ಕಿಂತ ಏನಾದ್ರೂ ಹೆಚ್ಚಿದ್ಯಾ? ಕೆಲವೊಮ್ಮೆ ಇದು ಆತಂಕದ ಮೊದಲ ಹೆಜ್ಜೆ ಆಗಿರಬಹುದು. ಸರಿ, ಹಾಗಾದ್ರೆ ಆತಂಕ ಅಂದ್ರೆ ನಿಜಕ್ಕೂ ಹೇಗಿರುತ್ತೆ ಅದ್ನ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಆತಂಕ ಅಂದ್ರೆ ಕೇವಲ ಮನ್ಸಲ್ಲಿ ಆಗೋ ಗೊಂದಲ ಅಷ್ಟೇ ಅಲ್ಲ, ಅದರ ಲಕ್ಷಣಗಳು ನಮ್ಮನ್ನೇ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಸೊ ಅದನ್ನ ಸರಿಯಾಗಿ ಗುರ್ತಿಸೋದೇ ನಾವಿಡ್ಬೇಕಾದ ಮೊದಲ ಹೆಜ್ಜೆ. ಆತಂಕದ ಕೆಲವು ಲಕ್ಷಣಗಳು ನಿಜಕ್ಕೂ ಆಶ್ಚರ್ಯ ತರಿಸತ್ತೆ. ಉದಾಹರಣೆಗೆ, ಎದೆ ಬಿಗಿಯಾದ ಹಾಗೆ ಆಗೋದು, ಹೊಟ್ಟೆಲೇನೋ ಒಂಥರ ಸಮಸ್ಯೆ, ಅಥವಾ ರಾತ್ರಿ ಸರಿಯಾಗಿ ನಿದ್ದೆನೇ ಬರದೇ ಇರೋದು, ಇದೆಲ್ಲ ಕೂಡ ಅದರ ಸಂಕೇತಗಳೇ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಯಾವುದರ ಮೇಲೂ ಗಮನ ಕೊಡೋಕೆ ಆಗಲ್ಲ, ಏನೋ ಬ್ರೈನ್ ಫಾಗ್ ಅಂತಾರಲ್ಲ ಆ ರೀತಿ. ಮತ್ತು ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಅಳು ಬರೋದು ಕೂಡ ಆತಂಕದ ಒಂದು ಭಾಗವಾಗಿರ್ಬೋದು. ಎದೆನೋವು ಬಂದಾಗಂತೂ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ. ಆದ್ರೆ ಪ್ರತಿ ಎದೆನೋವು ಹೃದಯದ ಸಮಸ್ಯೆಯೇ ಆಗಿರ್ಬೇಕು ಅಂತೇನಿಲ್ಲ. ಆತಂಕದಿಂದ ಬರುವ ಎದೆಬಿಗಿತ ಸಾಮಾನ್ಯವಾಗಿ ಸ್ಟ್ರೆಸ್ ಆದಾಗ ಜಾಸ್ತಿಯಾಗತ್ತೆ, ಮತ್ತೆ ಕಡಿಮೆಯೂ ಆಗತ್ತೆ. ಆದ್ರೆ ಹೃದಯದ ಸಮಸ್ಯೆಯಿಂದ ಬರೋ ನೋವಿದೆಯಲ್ಲ, ಅದು ತುಂಬಾನೇ ತೀಕ್ಷ್ಣವಾಗಿರುತ್ತೆ, ಪ್ರೆಷರ್ ಹಾಕಿದಾಗೆ ಅನ್ಸುತ್ತೆ, ಮತ್ತು ಸ್ವಲ್ಪ ಓಡಾಡಿದ್ರೆ ಅಥವಾ ಕೆಲಸ ಮಾಡಿದ್ರೆ ಜಾಸ್ತಿಯಾಗತ್ತೆ. ಈ ಎರಡರ ನಡುವಿನ ವ್ಯತ್ಯಾಸ ತಿಳ್ಕೊಂಡಿರೋದು ತುಂಬಾನೇ ಮುಖ್ಯ. ಓಕೆ, ಈ ಲಕ್ಷಣಗಳೆಲ್ಲ ನಮ್ಮೊಳಗೆ ಆಗೋ ಬದಲಾವಣೆಗಳು. ಆದ್ರೆ ಇವು ನಮ್ ದೈನಂದಿನ ಜೀವನದ ಮೇಲೆ, ಅಂದ್ರೆ ನಮ್ಮ ಹೊರಗಿನ ಪ್ರಪಂಚದ ಮೇಲೆ ಯಾವ್ದ್ ರೀತಿ ಪರಿಣಾಮ ಬೀಳುತ್ತೆ, ಈಗ ಅದನ್ನ ನೋಡೋಣ. ನಂಬಿ, ಆತಂಕ ಅನ್ನೋದು ಜೀವನದ ಒಂದಲ್ಲ ಒಂದು ಭಾಗವನ್ನ ಬಿಡಲ್ಲ. ಕೆಲಸದ ಮೇಲೆ ಸರಿಯಾಗಿ ಫೋಕಸ್ ಮಾಡೋಕೆ ಆಗಲ್ಲ, ನಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಶುರುವಾಗಬಹುದು, ನಿದ್ದೆ ಅಂತೂ ಹಾಳಾಗತ್ತೆ, ಮತ್ತು ಪ್ರತಿದಿನ ಮಾಡೋ ಸಣ್ಣಪುಟ್ಟ ಕೆಲಸಗಳು ಕೂಡ ಒಂದು ದೊಡ್ಡ ಬೆಟ್ಟ ಹತ್ತಿದ ಹಾಗೆ ಅನಿಸಬಹುದು. ಹೌದು, ಆತಂಕ ಕಾಡ್ತಾ ಇದ್ದಾಗ ದಿನನಿತ್ಯದ ಸಣ್ಣ ಕೆಲಸಗಳನ್ನು ಮಾಡೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಡತ್ತೆ. ನಮ್ಮ ಪ್ರೊಫೆಷನಲ್ ಲೈಫಿರ್ಲಿ, ಪರ್ಸನಲ್ ಲೈಫಿರ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಆತಂಕವನ್ನ ಮ್ಯಾನೇಜ್ ಮಾಡೋಕೆ ನಾವು ಆರಂಭದಲ್ಲಿ ತಗೊಳ್ಬಹುದಾದ ಸುಲಭವಾದ ಸ್ಟೆಪ್ಸ್ ಯಾವುದು ಅಂತ ಈಗ ನೋಡೋಣ. ನೋಡಿ, ನಮ್ಮ ಲೈಫ್ ಸ್ಟೈಲಲ್ಲಿ ಚಿಕ್ಕ ಬದಲಾವಣೆ ಮಾಡ್ಕೊಂಡ್ರೂ ಕೂಡ ಆತಂಕವನ್ನ ಕಂಟ್ರೋಲ್ ಮಾಡಬಹುದು. ಮೊದಲನೇದಾಗಿ, ನಮ್ಮ ಹೊಟ್ಟೆಗೂ ನಮ್ಮ ಮೆದುಳಿಗೂ ಒಂದು ಕನೆಕ್ಷನ್ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ, ನಮ್ಮ ಆಹಾರ ಪದ್ಧತಿ, ಆತಂಕವನ್ನ ಕಡಿಮೆ ಮಾಡುವಂತಹ ಆಹಾರಗಳನ್ನ ಸೇವಿಸೋದು. ಮೂರನೇದು, ನಮ್ಮನ್ನ ಇಮೋಷನಲಿ ಟ್ರಿಗರ್ ಮಾಡೋ ವಿಷಯಗಳನ್ನ ಗುರುತಿಸಿ ಅದನ್ನ ಹೇಗೆ ನಿಭಾಯಿಸೋದು ಅಂತ ಕಲಿಯೋದು. ಮತ್ತು ಕೊನೆಯದಾಗಿ, ಕೆಲಸದ ಜಾಗದಲ್ಲಿ ಮತ್ತು ಮನೆಯಲ್ಲಿ ಕೆಲವು ಸ್ಟ್ರಾಟಜಿಗಳನ್ನ ಬಳಸೋದು. ಕೆಲವೊಮ್ಮೆ ನಾವು ಲೈಫ್ ಸ್ಟೈಲ್ನಲ್ಲಿ ಎಷ್ಟೇ ಬದಲಾವಣೆ ಮಾಡ್ಕೊಂಡ್ರೂ ಸಾಕಾಗಲ್ಲ, ಅಥವಾ ಆತಂಕದ ಲಕ್ಷಣಗಳು ತುಂಬನೇ ಜಾಸ್ತಿ ಇರಬಹುದು. ಅಂಥ ಸಮಯದಲ್ಲಿ ವೃತ್ತಿಪರರ ಸಹಾಯ ಪಡೆಯೋದು ಆರೋಗ್ಯದ ಕಡೆಗೆ ಇಡೋ ಒಂದು ಬಹುಮುಖ್ಯವಾದ ಹೆಜ್ಜೆಯಾಗತ್ತೆ. ನಿಜ, ಈ ಮಾತನ್ನ ಗಮನಿಸಿ. ಈ ಸಮಸ್ಯೆಯನ್ನ ಒಂಟಿಯಾಗಿ ಎದುರಿಸಬೇಕಿಲ್ಲ. ಆತಂಕದ ಲಕ್ಷಣಗಳು ಪದೇ ಪದೇ ಕಾಡ್ತಿದ್ರೆ ಅಥವಾ ತುಂಬನೇ ತೀವ್ರವಾಗಿದ್ರೆ ತಜ್ಞರನ್ನ ಭೇಟಿಯಾಗಿ ಸಲಹೆ ಪಡೆಯೋದ್ರಿಂದ ಖಂಡಿತ ಸಹಾಯ ಆಗತ್ತೆ. ನೆನಪಿಡಿ, ಸಹಾಯ ಕೇಳೋದು ವೀಕ್ನೆಸ್ ಅಲ್ಲ, ಅದು ನಮ್ಮ ಧೈರ್ಯದ ಸಂಕೇತ. ಹಾಗಾದ್ರೆ ಸಹಾಯವನ್ನ ಎಲ್ಲಿ ಪಡೆಯೋದು? ಇದೂ ಕೂಡ ಒಂದು ಮುಖ್ಯವಾದ ಪ್ರಶ್ನೆ. ದಶಕಗಳ ಕಾಲ ಅನುಭವ ಇರುವ ಸಂಸ್ಥೆಗಳನ್ನ ಆಯ್ಕೆ ಮಾಡೋದು ಯಾವಾಗ್ಲೂ ಉತ್ತಮ. ಅಂದ್ರೆ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಜನರ ನಂಬಿಕೆ ಗಳಿಸಿ ಅನುಕಂಪೆದಿಂದ ಕೇರ್ ಮಾಡ್ತಿರೋ ಜಾಗಗಳನ್ನ ಪರಿಗಣಿಸಬಹುದು. ನೋಡಿ, ಇಂಥ ಸಂಸ್ಥೆಗಳ ಮುಖ್ಯ ಧ್ಯೇಯ ಏನಾಗಿರುತ್ತೆ ಅಂದ್ರೆ ಕೇವಲ ಮಾತ್ರೆ ಕೊಡೋದಲ್ಲ, ಬದಲಾಗಿ ಆಧುನಿಕ ಸಾಕ್ಷಿ ಆಧಾರಿತ ಚಿಕಿತ್ಸೆಯನ್ನ ಅನುಕಂಪದ ಜೊತೆಗೆ ನೀಡೋದು. ಪ್ರತಿಯೊಂದು ಕೇಸ್ನಲ್ಲೂ ನಿಖರತೆ ಇರಬೇಕು ಮತ್ತು ಒಬ್ಬ ವ್ಯಕ್ತಿಯ ಸಂಪೂರ್ಣ ಆರೋಗ್ಯದ ಮೇಲೆ ಗಮನ ಇರಬೇಕು. ಇದು ಕೇವಲ ಟ್ರೀಟ್ಮೆಂಟ್ ಅಲ್ಲ, ಬದಲಿಗೆ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದ ಬಗ್ಗೆ ಇರೋ ಒಂದು ಬದ್ಧತೆ. ಯಾವುದೇ ಒಂದು ಒಳ್ಳೆ ಚಿಕಿತ್ಸೆಯ ಹಿಂದೆ ಒಂದು ಅದ್ಭುತವಾದ ತಂಡ ಇರುತ್ತೆ ಅಲ್ವಾ? ಇಲ್ಲಿ ಆರೈಕೆ ಅನ್ನೋದು ಕೇವಲ ಒಬ್ಬ ಡಾಕ್ಟರ್ಗೆ ಸೀಮಿತ ಆಗಿರಲ್ಲ, ಬದಲಿಗೆ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಸೇರಿ ಒಂದು ಸಮಗ್ರವಾದ ಚಿಕಿತ್ಸೆ ಕೊಡ್ತಾರೆ. ಸೊ ಅಂತಹ ತಂಡದಲ್ಲಿ ಸಾಮಾನ್ಯವಾಗಿ ಯಾರೆಲ್ಲ ಇರ್ತಾರೆ ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಇಂಟಿಗ್ರೇಟಿವ್ ಸೈಕಿಯಾಟ್ರಿಸ್ಟ್.
ಇವರಿಗೆ ದಶಕಗಳ ಅನುಭವ ಇರೋದ್ರಿಂದ ಇವರು ಸಮಸ್ಯೆಯ ಮಾನಸಿಕ ಮತ್ತು ದೈಹಿಕ ಎರಡೂ ಮೂಲಗಳನ್ನ ನೋಡಿ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮುಂದಿನವರು ಇಮೋಷನಲ್ ವೆಲ್ನೆಸ್ ಕೋಚ್. ಇವರು ನಮ್ಮ ಭಾವನೆಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಮತ್ತು ಮಾನಸಿಕವಾಗಿ ಹೇಗೆ ಸ್ಟ್ರಾಂಗ್ ಆಗೋದು ಅನ್ನೋದಕ್ಕೆ ಪ್ರಾಕ್ಟಿಕಲ್ ಆಗಿ ಗೈಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತು ಫಂಕ್ಷನಲ್ ಮೆಡಿಸಿನ್ ಪ್ರಾಕ್ಟೀಷನರ್. ಇವರ ಕೆಲಸ ಏನಪ್ಪಾ ಅಂದ್ರೆ ಆರೋಗ್ಯ ಸಮಸ್ಯೆಯ ಮೂಲ ಕಾರಣ ಎಲ್ಲಿದೆ ಅಂತ ಪತ್ತೆ ಹಚ್ಚಿ ದೇಹದ ಸಂಪೂರ್ಣ ಕಾರ್ಯವೈಖರಿಯನ್ನ ಸುಧಾರಿಸೋ ಕಡೆಗೆ ಗಮನ ಕೊಡೋದು. ಇದು ಚಿಕಿತ್ಸೆಗೆ ಒಂದು ಸಂಪೂರ್ಣವಾದ ದೃಷ್ಟಿಕೋನವನ್ನ ಕೊಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಒಂದು ಉತ್ತಮ ಚಿಕಿತ್ಸಾ ಕೇಂದ್ರದ ಬದ್ಧತೆ ಅಂದ್ರೆ ಏನು? ಅದು ಇವುಗಳನ್ನೆಲ್ಲ ಒಳಗೊಂಡಿರುತ್ತೆ. ಸಮಗ್ರವಾದ ಆರೈಕೆ, ಇಂಟಿಗ್ರೇಟಿವ್ ಮೆಡಿಸಿನ್ ಅಂದ್ರೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳ ಸಮ್ಮಿಲನ, ಎಕ್ಸ್ಪರ್ಟ್ ಡಾಕ್ಟರ್ಗಳ ತಂಡ, ಆಧುನಿಕ ಮತ್ತು ಅನುಕಂಪ ತುಂಬಿದ ಚಿಕಿತ್ಸೆ ಮತ್ತು ಅಷ್ಟೇ ಮುಖ್ಯವಾಗಿ ಇನ್ಶೂರೆನ್ಸ್ ಪೇಪರ್ವರ್ಕಿನಂತಹ ವಿಷಯಗಳಿಗೂ ಸಹಾಯ ಮಾಡುವುದು. ಹಾಗಾದ್ರೆ ಯೋಚನೆ ಮಾಡಿ, ಅನುಕಂಪ ಮತ್ತು ಪರಿಣತಿಯಿಂದ ಕೂಡಿರೋ ಈ ರೀತಿಯ ಬೆಂಬಲ ಸಿಕ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯದ ಪಯಣ ಎಷ್ಟು ಸುಲಭ ಆಗ್ಬೋದು ಅಲ್ವಾ? ಒಂದು ವಿಷಯ ನೆನ್ಪಿನಲ್ಲಿರ್ಲಿ, ಸಹಾಯ ಕೇಳೋದು ಸ್ವಾಸ್ಥ್ಯದ ಕಡೆಗೆ ನಾವಿಡೋ ಮೊದಲ ಮತ್ತು ಅತ್ಯಂತ ಧೈರ್ಯದ ಹೆಜ್ಜೆ.